ಹೌದು ನೋಡಿ, ಫೆಬ್ರವರಿ ನಾವು ಭಾರಿ ದೊಡ್ಡ ಹೋರಾಟವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ವು. ಏನು ಉದ್ದೇಶ? ಮಹಾಸಂಘರ್ಷ ಯಾತ್ರೆ ಇಡೀ ರಾಜ್ಯದಲ್ಲಿ ಹೋಗಬೇಕು ಅಂತ ಹೇಳಿ ನಾವು 3 ಉದ್ದೇಶಗಳನ್ನ ಇಟ್ಕೊಂಡು ಹೊರಟುವಂಥದ್ದು. ಮೊದಲನೆಯ ಉದ್ದೇಶ, ಕರ್ನಾಟಕ ಬರುವ ಎಲ್ಲ ಉತ್ಪನ್ನಗಳ ಮೇಲೆ ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು ಅನ್ನೋದು ಅವತ್ತಿನ ನಮ್ಮ ಹೋರಾಟ ಆಗಿತ್ತು. ಎರಡನೇದು, ಕರ್ನಾಟಕ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಕನ್ನಡದ ಮಕ್ಕಳಿಗೆ ಕೊಡಬೇಕು, ಕನ್ನಡದ ಮಕ್ಕಳು ಉದ್ಯಮ ಕಟ್ಟಬೇಕು, ಉದ್ಯಮ ಮಾಡಬೇಕು, ಅವರ ಬದುಕನ್ನು ಕಟ್ಕೋಬೇಕು ಅನ್ನೋದು ಉದ್ದೇಶ ಆಗಿತ್ತು. ಮೂರನೇದು, ಕರ್ನಾಟಕದಲ್ಲಿರುವ ಎಲ್ಲ ಬ್ಯಾಂಕ್ಗಳಲ್ಲಿ ಇವತ್ತೇನು ಹಿಂದಿ ರಾಜ್ಯಗಳಿಂದ ಬಂದವರು ಕನ್ನಡ ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಕನ್ನಡದ ಅರಿವಿಲ್ಲದ ಕೆಲಸ ಮಾಡ್ತಾ ಇದ್ದಾರಲ್ಲ, ಕನ್ನಡಿಗರು ಬಂದಾಗ ಹಿಂದಿ ಮಾತಾಡಿ ಅಂತ ಹೇಳ್ತಾರಲ್ಲ, ಅಂತ ಎಲ್ಲ ಹಿಂದಿ ವಾಲಗಳನ್ನು ವಾಪಸ್ ಕರೆಸ್ಕೊಂಡು ಆ ಎಲ್ಲ ಜಾಗಗಳಿಗೆ ಕನ್ನಡಿಗರನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಈ 3 ಉದ್ದೇಶಗಳನ್ನ ಇಟ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಅವತ್ತು ಹೋರಾಟ ಮಾಡ್ತು. ಅದಾದ ನಂತರ ಈ 3 ಉದ್ದೇಶಗಳ ಹೊತ್ತು 31 ಜಿಲ್ಲೆಯಲ್ಲಿ ಮಹಾಸಂಘರ್ಷ ಯಾತ್ರೆ ಮಾಡಬೇಕು ಅನ್ನೋದು ರಕ್ಷಣಾ ವೇದಿಕೆಯ ಉದ್ದೇಶ ಆಗಿತ್ತು. ಆದರೆ ಈಗ ಮೊನ್ನೆ ಸರ್ಕಾರ ಆ 3 ಬೇಡಿಕೆಗಳಲ್ಲಿ ಒಂದು ಬೇಡಿಕೆಯನ್ನು ಈಡೇರಿಸಿದೆ, ಅಧಿಕೃತವಾಗಿ ಒಂದು ಕಾಯ್ದೆಯನ್ನು ಮಾಡಿದೆ. ಏನದು? ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಬಳಸಬೇಕು, ಆ ಉತ್ಪನ್ನಗಳ ಆಗು ಹೋಗುಗಳ ವ್ಯವಹಾರವನ್ನು ಕನ್ನಡದಲ್ಲಿ ಕೊಡಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದೆ. ಅದಕ್ಕಾಗಿ ಒಂದು ಕಡೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಸರ್ಕಾರವನ್ನು ಅಭಿನಂದಿಸ್ತೀನಿ. ಆ ನಮ್ಮ ಕರವೆಯ ಹೋರಾಟಕ್ಕೆ ಸಿಕ್ಕಿದ ಅದು ಜಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ 2 ಬೇಡಿಕೆಗಳೇನಿದ್ದಾವೆ, ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗಬೇಕು, ಎಲ್ಲ ಬ್ಯಾಂಕ್ಗಳಲ್ಲಿ ಹಿಂದಿ ರಾಜ್ಯಗಳಿಂದ ಬಂದವರೇನು ಉದ್ಯೋಗ ಮಾಡ್ತಿದ್ದಾರೆ ಅವ್ರನ್ನ ವಾಪಸ್ ಕರೆಸ್ಕೊಂಡು ಅಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವ ಹೋರಾಟ ನಮ್ಮದು ಮುಂದುವರಿಯುತ್ತೆ. ಆದಷ್ಟು ಬೇಗ ಆ 2 ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕು ಅಂತ ಹೇಳಿ ನಾನು ರಾಜ್ಯ ಸರ್ಕಾರವನ್ನು ಇಡೀ ನಾಡಿನ ಕನ್ನಡಿಗರ ಪರವಾಗಿ ಒತ್ತಾಯಿಸ್ತೀನಿ.